ಹಾಯ್ ನಡೆಸೋದು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಹಾಟ್ 11 2022 ಸ್ಮಾರ್ಟ್ಫೋನ್ ಇರುವಂಥದ್ದು. ಕಳೆದ ವರ್ಷ ಕೂಡ ಹಾಟ್ 11 ಲಾಂಚ್ ಆಗಿತ್ತು ಆಯಿತಾ. ಆ ಒಂದು ಸ್ಮಾರ್ಟ್ಫೋನ್ 10,000 ರೂಪಾಯಿಗೆ ಲಾಂಚ್ ಆಗಿತ್ತು. ಆ ಒಂದು ಸ್ಮಾರ್ಟ್ಫೋನ್ಗೆ ಒಂದು ಸಣ್ಣ ಅಪ್ಗ್ರೇಡನ್ನು ಮಾಡಿ ಇದೀಗ 9,000 ರೂಪಾಯಿಗೆ, ಕೇವಲ 9,000 ರೂಪಾಯಿಗೆ ಹಾಟ್ 11 2022 ಅಂತ ಮತ್ತೆ ಲಾಂಚ್ ಮಾಡಿರುವಂಥದ್ದು ಆಯಿತಾ. ಈ ಒಂದು ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ದಂಗೆ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ಆಗಬಹುದು. ಹೌದು, ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ಫೋನ್ ಅಂದರೆ ಸ್ಪೆಸಿಫಿಕೇಶನ್ ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ಫೋನ್ ಸಿಗಲ್ಲ ಅನ್ಸುತ್ತೆ. ಕಾದು ನೋಡೋಣ. ನಾನಿವತ್ತು ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಹಸಿರು ಬಣ್ಣದ ಬಾಕ್ಸ್ ಇದಾಗಿದೆ. 4GB ರ್ಯಾಮು, 64GB ವೇರಿಯಂಟು. ಒಂದೇ ವೇರಿಯಂಟ್ ಲಾಂಚ್ ಆಗಿದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಈ ಒಂದು ಪ್ರೈಸಲ್ಲಿ ಬೆಂಕಿ ಬಿಲ್ಡ್ ಅಂತ ಅನ್ನಿಸ್ತದೆ. ಲುಕ್ ಕೂಡ ಚೆನ್ನಾಗಿರೋಂಗಿದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ 10 ವ್ಯಾಟ್ನ ಚಾರ್ಜರ್ ಸಿಗ್ತಾ ಇರುವಂಥದ್ದು. ಈ ಒಂದು ಪ್ರೈಸಲ್ಲಿ 10 ವ್ಯಾಟ್ ಅಂತ ಅಂದರೆ ಓಕೆ ಅಂತೀನಿ. ಮತ್ತು USB Type-C ಒಂದು ಒಳ್ಳೆ ವಿಷಯ. 10,000 ರೂಪಾಯಿ ಒಳಗಡೆ ಕೂಡ USB Type-C ಡಾಟಾ ಕೇಬಲ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಇದೆ, ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು ಆಯಿತಾ. ಒಂದು ಲುಕ್ ವೈಸ್ ಹೆವಿ ಬೆಂಕಿ ಇದೆ. 10,000 ರೂಪಾಯಿ ಒಳಗಡೆ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನ್ ಅಂತ ಅನಿಸೋದಿಲ್ಲ. ದಯವಿಟ್ಟು ಕ್ಷಮಿಸಿ ಆಯಿತಾ. ಅಲ್ಲಿ ಹೊರಗಡೆ ಏನೋ ರಿಪೇರಿ ಏನೋ ಮಾಡ್ತವ್ರೆ, ಸೌಂಡು ನಾನು ವೆಯ್ಟ್ ಮಾಡಿ ಸಾಕಾಯಿತು, ನಿಲ್ಲಿಸ್ತಾಯಿಲ್ಲ ಅವರು. ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 194 ಗ್ರಾಮ್ ವೆಯ್ಟ್ ಇರುವಂಥದ್ದು. ಒಂದು ಲೆವೆಲಿಗೆ ವೆಯ್ಟ್ ಅಂತ ಅನಿಸುತ್ತಾ ಇದೆ, ಒಂದು ಲೆವೆಲಿಗೆ ತಿನ್ನಕ್ಕೆ ಕೂಡ ಇದೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಪಾಂಡಾ ಗ್ಲಾಸ್ ಆಯಿತಾ. ಅದು ಕೂಡ ಒಳ್ಳೆ ಗ್ಲಾಸೇನು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ಬೇಜಾರಾಗುವಂಥ ವಿಷಯ. ಯೂಶ್ವಲಿ ಇನ್ಫಿನಿಕ್ಸ್ ಅವರು ಬಾಕ್ಸ್ ಒಳಗೆ ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದಾರೆ, ಬಟ್ ಈ ಟೈಮ್ ಕೊಟ್ಟಿಲ್ಲ. ಅವರು ಕೊಡೋರು ಯೂಶ್ವಲಿ, ಬಟ್ ಈ ಟೈಮ್ ಕೊಟ್ಟಿಲ್ಲ. ಫ್ರಂಟಲ್ಲಿ ನಿಮಗೆ ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು ಆಯಿತಾ. 10,000 ರೂಪಾಯಿ ಒಳಗಡೆ ಪಂಚೋಲ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಅಂತ ಅಂದರೆ ಸೂಪರ್ ವಿಷಯ. ಬೆಸಲ್ ಬಾಟಮಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥದ್ದು, ಮೇಲ್ಗಡೆ ಕೂಡ ಒಂದು ಲೆವೆಲಿಗೆ ಸಣ್ಣದಾಗೇ ಇದೆ, ಬಟ್ ಸ್ಟಿಲ್ ಕಂಪ್ಯಾರೇಟಿವ್ಲಿ ಸ್ವಲ್ಪ ದೊಡ್ಡದಂತ ಅನಿಸುತ್ತೆ. ಫ್ರಂಟಿಂದ ಒಂದು ಈ ಪ್ರೈಸನ್ಸ್ಗೆ ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತಾ ಇರುವಂಥದ್ದು. ಹಿಂದಕ್ಕೆ ಬಂತು ಅಂತಂದರೆ ಇದು ನೋಡೋರಿಗೆ ಗ್ಲಾಸ್ ಬ್ಯಾಕ್ ಅಂತ ಅನಿಸ್ಬೋದು. ಅದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ. ಸ್ಮಡ್ಜಸ್ ಹೆವಿ ಆಗುತ್ತೆ, ಬೇಜಾರಾಗುವಂಥ ವಿಷಯ. ಸ್ಕ್ರ್ಯಾಚ್ ಆದರೂ ಕೂಡ ಇದು ಕಾಣುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ, ಸೊ ಕ್ರೇಜಿ ವಿಷಯ. 10,000 ರೂಪಾಯಿ ಒಳಗಡೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿರುವಂಥದ್ದು ಬೆಂಕಿ ವಿಷಯ. ಹಿಂಗಡೆ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಸೊ ಹಿಂಗಡೆಯಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಈ ಒಂದು ಫೋನಲ್ಲಿ ನಿಮ್ಗೆ USB Type-C ಪೋರ್ಟ್ ಇರುವಂಥದ್ದು, 3.5 ಹೆಡ್ಫೋನ್ ಜಾಕ್ಸ್ ಇದೆ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅನ್ನಿಸ್ತು ನನಗೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಫುಲ್ HD+ ಡಿಸ್ಪ್ಲೇ ಅಂದರೆ ಖುಷಿ ವಿಷಯ. ಯೂಶಲಿ ಈ ಒಂದು ಪ್ರೈಸ್ ರೇಂಜಿಗೆ ಕೇವಲ HD+ ಡಿಸ್ಪ್ಲೇ ಸಿಗುತ್ತೆ. ಸೊ ಫುಲ್ HD ಕೊಟ್ಟಿದ್ದಾರೆ, ಅದಕ್ಕೆ ಖುಷಿ ವಿಷಯ. ಇದು 60 ಹರ್ಟ್ಸನ್ನು ಸಪೋರ್ಟ್ ಮಾಡುತ್ತೆ. ಸೊ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. 9,000 ರೂಪಾಯಿ ಅಂದರೆ ನಿಂಗಿರುತ್ತೆ ಇಲ್ಲಿ. ಸೊ ಡಿಸ್ಪ್ಲೇ ಚೆನ್ನಾಗಿದೆ. ಸುಮಾರು 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಹೊಂದಿರುವಂಥದ್ದು. ಅದು ಹೆವಿ ಬ್ರೈಟ್ ಅಂತ ಅನ್ನಲ್ಲ, ಬಿಸಿಲಿಗೆ ಹೋದರೆ ಒಂದು ಸ್ವಲ್ಪ ಕಾಣೋದು, ಜಾಸ್ತಿ ಕಾಣಲ್ಲ. ಒಟ್ಟಿಗೆ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಕಲರ್ಸ್ ಎಲ್ಲ ಸಖತ್ತಾಗಿರುವಂಥದ್ದು. ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟ್ ಲಾಂಚ್ ಆಗ್ತಿರುವಂಥದ್ದು. 4GB ರ್ಯಾಮ್ ಮತ್ತು 64GB ಸ್ಟೋರೇಜು. ಆಬ್ವಿಯಸ್ಲಿ ಈ ಒಂದು ಫೋನಲ್ಲಿ LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದ್ಬಿಟ್ಟು eMMC ಸ್ಟೋರೇಜ್ ಕೊಟ್ಟಿರ್ತಾರೆ ಆಯಿತಾ. ನಿಮಗೆ ಸದ್ಯಕ್ಕೊಂದು 10,000 ರೂಪಾಯಿ ಒಳಗಡೆ ಯಾವ ಫೋನಲ್ಲೂ ಕೂಡ UFS ಸ್ಟೋರೇಜ್ ಸಿಗೋದಿಲ್ಲ. ಸೊ ಓಕೆ ಅನಿಸುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಮೋಸ್ಟ್ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಅಂತ ಅನ್ಬೋದು. UniSoc ಪ್ರೋಸೆಸರ್ ಆಯಿತಾ. UniSoc T610 ಅಂತ ಈ ಒಂದು ಪ್ರೊಸೆಸರ್ನ ಹೆಸರು. ಇದು ನಾನು AnTuTu ಬೆಂಚ್ ಮಾಡಿ ಚೆಕ್ ಮಾಡಿದಂಗೆ ಸುಮಾರು 2 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. 2 ಲಕ್ಷ ಈ ಒಂದು ಪ್ರೈಸ್ ರೇಂಜಿಗೆ ಅಂತ ಅಂದರೆ ಸೂಪರ್ ವಿಷಯ. ಮೋಸ್ಟ್ ಆಫ್ ದ ಫೋನ್ಗಳು ನೀವು ಯಾವುದೋ ತಗೊಳ್ಳಿ, ಈ ಒಂದು ಪ್ರೈಸ್ ರೇಂಜಿಗೆ ಆಲ್ಮೋಸ್ಟ್ ಇಷ್ಟೇ ಪರ್ಫಾರ್ಮೆನ್ಸ್ ಕೊಡುತ್ತೆ, ಅಥವಾ ಇದಕ್ಕಿಂತ ಕಡಿಮೆ ಕೊಡ್ಬೋದು. 2 ಲಕ್ಷ ಅಂತಂದರೆ ಕಡಿಮೆ ಅಲ್ಲ. ನಾನು BGMI ಚೆಕ್ ಮಾಡ್ದಂಗೆ ಅಲ್ಟ್ರಾ ಸೆಟ್ಟಿಂಗ್ ಇರುವಂಥದ್ದು. ನಾನು ಶಾಕ್. ಅದು ಎಷ್ಟು 25,000 ಫೋನಲ್ಲೇ, ಸ್ಯಾಮ್ಸಂಗ್ 25,000 ಫೋನಲ್ಲಿ ಅಲ್ಟ್ರಾ ಸೆಟ್ಟಿಂಗ್ ಇರಲ್ಲ, ಬಟ್ ಇದರಲ್ಲಿ ಅಲ್ಟ್ರಾ ಸೆಟ್ಟಿಂಗ್ ಎಕ್ಸ್ಟ್ರೀಮ್ ಇಲ್ಲ, ಅಲ್ಟ್ರಾ ಸೆಟ್ಟಿಂಗ್ ಇದೆ. ಸೊ ಇಂಪ್ರೆಸ್ ಮಾಡುತ್ತೆ ನನಗೆ. ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ನಾನು ಬೆಂಚ್ ಮಾರ್ಕ್ ಅಂತೂ ಚೆಕ್ ಮಾಡಬೇಕಾದ್ರೆ ಎಷ್ಟೋ ಸಲ ಟ್ರೈ ಮಾಡಿದೆ, ಮಧ್ಯಕ್ಕೆ ಕ್ರ್ಯಾಶ್ ಆಗ್ತಾಯಿತ್ತು ಆಯಿತಾ. ಸೊ ಆ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದೆ ನಾನು. ಬಟ್ ಕೊನೆಗೂ
ಒಂದು ರಿಸಲ್ಟ್ನ ಕೊಡ್ತು. ಆ ಟೈಮಲ್ಲಿ 2 ಲಕ್ಷ ರೇಟಿಂಗನ್ನು ಕೊಡ್ತು. ಸೊ ಇಂಪ್ರೆಸಿವ್ ವಿಷಯ. 2 ಲಕ್ಷ ಅಂತ ಅಂದರೆ ಆಲ್ಮೋಸ್ಟ್ ಡೇ ಟು ಡೇ ಟಾಸ್ಕ್ ಎಲ್ಲ ಮಾಡ್ಕೊಬೋದು. ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಅಂದರೆ ಸ್ಪೆಕ್ ವೈಸು ಸೂಪರ್ ಆಗಿದೆ, ಪರ್ಫಾರ್ಮೆನ್ಸ್ ವೈಸು ಸೂಪರ್ ಆಗಿದೆ ಆಯಿತಾ. ಸ್ಟೆಬಿಲಿಟಿ ನಾನು ಹೇಳ್ತೀನಿ, ನಾನು ಯೂಸ್ ಮಾಡ್ತಿರ್ಬೇಕು ಯೂಸ್ ಇಂಟರ್ಫೇಸಲ್ಲಿ ಹೆಂಗೆ ಅನ್ನಿಸ್ತು ಅಂತ ಕೊನೆಗೆ ಹೇಳ್ತೀನಿ ನಾನು. ಸೊ ಪ್ರೊಸೆಸರ್ ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಡ್ಯುಯಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೇನ್ ಸೆನ್ಸರ್ 13 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್. ಈ ಒಂದು ಪ್ರೈಸ್ ರೇಂಜಿಗೆ ತೆಗೆಯುವಂಥ ಫೋಟೋ ಚೆನ್ನಾಗಿದೆ ಅನ್ನಿಸ್ತು. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ, ಒಂದು ಒಳ್ಳೆ ಕ್ಲಾರಿಟಿಯ. ಈ ಪ್ರೈಸ್ ರೇಂಜಿಗೆ ಬೆಲೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ಜಡ್ಜ್ ಮಾಡ್ತಾ ಇದ್ದೀನಿ. ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು ಚೆನ್ನಾಗಿದೆ ಕ್ಲಾರಿಟಿ. ಅದನ್ನು ಬಿಟ್ಟರೆ ಇನ್ನೂ 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಸೊ ಯೂಶ್ವಲಿ ಈ ಮೇನ್ ಸೆನ್ಸರ್ ನಿಮಗೆ ಅಷ್ಟೊಂದು ಒಳ್ಳೆ ಸೆನ್ಸರ್ ಅಲ್ಲ, ಅದಕ್ಕೇ 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಬೇಕು ಅಂತ. ಅದರ ಕೆಲಸವನ್ನು ಅದು ಮಾಡಿಕೊಡುತ್ತೆ. ರೇರ್ ಕ್ಯಾಮ್ರಾ ಕ್ಲಾರಿಟಿ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗೆದಿದೆ, ಲೋ ಲೈಟಲ್ಲೂ ಪರವಾಗಿಲ್ಲ, ಬೆಳಗ್ಗೆ ಓಕೆ ಅನ್ನಿಸ್ತು ನನಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ತೆಗೆಯುವಂಥ ಫೋಟೋ ಓಕೆ ಅನ್ನಿಸ್ತು ನನಗೆ ಅನ್ನಿಸ್ತಂಗೆ. ಇದು ಹೆವಿ ಇಂಪ್ರೆಸಿವ್ ಅನ್ನಲ್ಲ. ಈ ಪ್ರೈಸಿಂದಲ್ಲಿ ಮೋಸ್ಟ್ ಆಫ್ ದ ಫೋನ್ಗಳು ನಿಮಗೆ ಸಿಮಿಲರ್ ಫೋಟೋ ಕ್ವಾಲಿಟಿ ನೀಡುತ್ತೆ. ಇದು ಕೂಡ ಆಲ್ಮೋಸ್ಟ್ ಹಂಗೆ ನೀಡ್ತಾ ಇರುವಂಥದ್ದು. ಈ ಒಂದು ಕ್ಯಾಮ್ರಾ UI ನನಗೇನೋ ಅಷ್ಟೊಂದು ತುಂಬ ಸಿಂಪಲ್ ಆಗಿದೆ, ಹೆವಿ ಇಂಪ್ರೆಸಿವ್ ಅಲ್ಲ, ತುಂಬ ಸಿಂಪಲ್ ಆಗಿರುವಂಥದ್ದು. ಏನೂ ಇಲ್ಲ ಅದರಲ್ಲಿ. ವಿಡಿಯೋ ಆಪ್ಷನ್ ಇದೆ, ಕ್ಯಾಮ್ರಾ ಆಪ್ಷನ್ ಇದೆ, ತುಂಬ ಸಿಂಪಲ್ ಆಗಿರುವಂಥದ್ದು. ಒಟ್ಟಿಗೆ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಖುಷಿ ವಿಷಯ. ಮೋಸ್ಟ್ ಆಫ್ ದ ಎಷ್ಟೋ ಫೋನ್ಗಳು 20,000 ರೇಂಜಲ್ಲಿದ್ದರೂ ಕೂಡ ಕೆಲವೊಂದು ಫ್ರಂಟ್ ಕ್ಯಾಮ್ರಾ 720p ಇರೋದನ್ನು ಕೂಡ ನೋಡಿದ್ದೀನಿ ನಾನು. ಬಟ್ ಇವರು ಫುಲ್ HD ಕೊಟ್ಟಿದ್ದಾರೆ. ಬಟ್ ಇವರೇನು ಫುಲ್ HD ಅಂದ ತಕ್ಷಣ ಅಪ್ಸ್ಕೇಲ್ ಮಾಡಿರ್ತಾರೆ ಮೋಸ್ಟ್ಲಿ ಕ್ವಾಲಿಟಿ ಸುಮಾರಾಗಿದೆ ಅನ್ನಿಸ್ತು ನನಗೆ. ಅದನ್ನು ಕೂಡ ತೋರಿಸ್ತು. ಕ್ಯಾಮ್ರಾ ಒಟ್ಟಿಗೆ ನನಗೆ ಒಂದು ಪ್ರೈಸ್ ರೇಂಜಿಗೆ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು ಒಟ್ಟಿಗೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅನ್ನೋದು, ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇರುವಂಥದ್ದು. ಸೊ ತುಂಬ ಫಾಸ್ಟಾಗಿದೆ, ನೀವೇ ಗಮನಿಸ್ತಾ ಇದ್ದೀರಾ, ಸಖತ್ ಫಾಸ್ಟಾಗಿದೆ. ಫೇಸ್ ಅನ್ಲಾಕು ನಾನು ಚೆಕ್ ಮಾಡಿದಂಗೆ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಅನ್ನಿಸ್ತು. ಫೇಸ್ ತುಂಬ ಸ್ಟ್ರೈಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ಒಟ್ಟಿಗೆ ನೀವು ಕರೆಕ್ಟಾಗಿ ಫೇಸನ್ನು ಬೆಳಕಿರೋ ಕಡೆ ನೀವು ರಿಜಿಸ್ಟರ್ ಮಾಡಬೇಕು. ಸೊ ಆ ಟೈಮಲ್ಲಿ ಬೇಗ ಅನ್ಲಾಕ್ ಮಾಡೋದು. ಒಟ್ಟಿಗೆ ಫಾಸ್ಟಾಗಿ ಇದೆ. ಕೆಲವೊಂದು ಟೈಮ್ ಬೆಳಕು ಕಡಿಮೆ ಇರೋ ಕಡೆ ಸ್ಟ್ರಗಲ್ ಮಾಡುತ್ತೆ ಅನ್ನಿಸ್ತು ನನಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಸೂಪರ್ ವಿಷಯ. USB Type-C ಚಾರ್ಜರ್ ಕೊಟ್ಟಿದ್ದಾರೆ, ಅದು 10 ವ್ಯಾಟಿಂದು. ಸೊ ಅದೊಂದು ಬೇಜಾರು ಆಯಿತು. 18 ವ್ಯಾಟ್ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಬಟ್ ಬೆಲೆಯನ್ನು ನೋಡಿಕೊಂಡು 10 ವ್ಯಾಟ್ ಕೂಡ ಓಕೆ ಅಂತ ಅನ್ನಬಹುದು. ಸೊ ಓಕೆ ಅಂತೀನಿ. 5000 mAh ಸೂಪರ್ ವಿಷಯ. ಇನ್ನು ಸ್ಪೀಕರ್ನ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಬಾಟಮ್ ಫೈರಿಂಗ್ ಮೋನೋ ಸ್ಪೀಕರ್ ಇರುವಂಥದ್ದು. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಹೆವಿ ಜೋರನ್ನ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಸ್ಪೀಕರ್ ಓಕೆ ಅನ್ನಿಸ್ತು ನನಗೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ Android 11 ಬೇಸ್ ರನ್ ಆಗ್ತಿರುವಂಥ XOS, ಇನ್ಫಿನಿಕ್ಸ್ ಅವ್ರದ್ದೇ OS ಅದು. ಸೊ ಆ ಒಂದು OS ಇರುವಂಥ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಪರವಾಗಿಲ್ಲ ಅಂತೀನಿ ನಾನು. ಅಷ್ಟು ಕೆಲವೊಂದು ಟೈಮ್ ಲ್ಯಾಗ್ ಅನಿಸ್ಬೋದು ನಿಮಗೆ. ಈ ಒಂದು ಪ್ರೊಸೆಸರ್ ಅಂತ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ, ಬಟ್ ಈ ಒಂದು ಬೆಲೆಗೆ ಪವರ್ಫುಲ್ ಆಯಿತಾ. ಸೊ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕೂ ಆಗೋದಿಲ್ಲ. ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ ಹೆಂಗೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಇವ್ರು ಕೊಟ್ಟಿರುವಂಥ Android 11 ಬೇಸ್ಡ್ XOS ಏನಿದೆ, ಇದು ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ. ಕೆಲವೊಂದು ಟೈಮ್ ನೀವು ಬ್ಯಾಕ್ಗ್ರೌಂಡ್ ಹೆವಿ ಅಪ್ಲಿಕೇಶನ್ ರನ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಟೈಮ್ ಲ್ಯಾಗಿ ಅಂತ ಅನ್ನಿಸ್ಬೋದು. ಮತ್ತು ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಏನೇನೋ ಕೊಟ್ಟಿದ್ದಾರೆ. ಸೊ ಅದನ್ನು ಕೊಡಬಾರ್ದಿತ್ತು ನಂಗೆ ಅನ್ನಿಸ್ತಂಗೆ. ನೀವು ಕೆಲವೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೋದು. ಒಟ್ಟಿಗೆ ಸದ್ಯಕ್ಕೊಂದು ಸ್ಮೂತಾಗಿ ಕೆಲಸ ಮಾಡ್ತಿದೆ. ಆಮೇಲೆ ಇದು ಸ್ಲೋ ಆದರೂ ಆಗಬಹುದು ಆಯಿತಾ. ಸುಮಾರು ಒಂದು 6-7 ತಿಂಗಳು, 1 ವರ್ಷ ಆದಮೇಲೆ ಒಂದು ಫೋನ್ ಸ್ಲೋ ಆದರೂ ಆಗ್ಬೋದು. ನೀವು ಸ್ಟೋರೇಜ್ ಫಿಲ್ ಆಗಿರುತ್ತೆ, ಬ್ಯಾಕ್ಗ್ರೌಂಡ್ ಹೆವಿ ಅಪ್ಲಿಕೇಶನ್ ರನ್ ಮಾಡ್ತಾ ಇರ್ತೀರ. ಸೊ ಅಪ್ಲಿಕೇಶನ್ಗಳು ಪ್ರತಿದಿನ ಅಪ್ಗ್ರೇಡ್ ಆಗ್ತಾ ಇರ್ತವೆ. ಸೊ ಆ ಟೈಮಲ್ಲಿ ಮೋಸ್ಟ್ಲಿ 1 ವರ್ಷ ಆದಮೇಲೆ ಫೋನ್ ಸ್ಲೋ ಆದರೂ ಆಗ್ಬೋದು. ಯಾಕೆಂದರೆ 4GB ರ್ಯಾಮ್, ಇತ್ತೀಚೆಗೆ 4GB ರ್ಯಾಮ್ ಕೂಡ ಕಡಿಮೆ ಅಂತಲೇ ಅನ್ಬೋದು ನಾವು. ಮಿನಿಮಮ್ 6GB ಬೇಕು ಇತ್ತೀಚಿನ ಅಪ್ಲಿಕೇಶನ್ಗಳೆಲ್ಲ ನೋಡಿಕೊಂಡ್ರೆ ನಾವು. ಸೊ ಇದರಲ್ಲಿ 4GB ಇದೆ. ಸೊ ಬೇಸಿಕ್ ವರ್ಕೆಲ್ಲ ನಂಗೆ ಅನ್ನಿಸ್ತಂಗೆ ತೊಂದರೆ ಆಗೋದಿಲ್ಲ ಅನ್ಕೋತೀನಿ. OS ಒಟ್ಟಿಗೆ ಒಂದು ಲೆವೆಲ್ಗೆ ಸ್ಮೂತ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಒಂದು ಫೋನಲ್ಲಿ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಇಲ್ಲ ಆಯಿತಾ. ಸೊ ಇದು ಡ್ಯುಯಲ್ ಬ್ಯಾಂಡ್ ವೈಫೈನ ಸಪೋರ್ಟ್ ಮಾಡುತ್ತೆ. ಖುಷಿ ವಿಷಯ. ಬ್ಲೂಟೂತ್ 5.0 ಇರುವಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ಓಕೆ ಅಂತೀನಿ. ಈ ಒಂದು ಬೆಲೆಗೆ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆಯ ಸ್ಪೆಸಿಫಿಕೇಷನ್ನ ಈ ಒಂದು ಸ್ಮಾರ್ಟ್ಫೋನ್ ನೀಡ್ತಾ ಇರುವಂಥದ್ದು. ಇವರು ನಂಗೆ ಅನ್ನಿಸ್ತಂಗೆ ಸಾಫ್ಟ್ವೇರ್ ಅಪ್ಡೇಟ್ ಗ್ಯಾರಂಟಿ ಕೊಟ್ಟಿಲ್ಲ, ಎಷ್ಟು ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ ಅಂತ. ಒಂದು ಹಬ್ಬ ಕೊಟ್ಟರೆ ಮ್ಯಾಕ್ಸಿಮಮ್ 1 ವರ್ಷ ಕೊಡ್ಬೋದು. ಇವರು ಕೊಡೋದೇನೋ ಇರ್ಬೋದು ಅಂತ, ಅದನ್ನು ನಾವು ಗ್ಯಾರಂಟಿ ಇಟ್ಕೊಳ್ಳೋದಕ್ಕಾಗೋಲ್ಲ. ಸೊ Android 12 ಅಟ್ಲೀಸ್ಟ್ ಅಪ್ಡೇಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಕಾದು ನೋಡೋಣ ಅವ್ರೇನೋ ಕ್ಲಾರಿಟಿ ಕೊಡ್ತಾರಾ ಹೆಂಗೆ ಅಂತ. ಒಟ್ಟಿಗೆ ಸ್ಪೆಕ್ ವೈಸ್ ಒಂದು ಸಖತ್ತಾಗಿದೆ. ನಂಗೆ ಅನ್ನಿಸ್ತಂಗೆ ಒನ್ ಆಫ್ ದ ಬೆಸ್ಟ್ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಸ್ಮಾರ್ಟ್ಫೋನ್. ಆದರೆ ನಾವು ಈ ಒಂದು ಸ್ಮಾರ್ಟ್ಫೋನ್ ತೊಗೊಬೋದಾ ಅಂತ
ಪರ್ಸನಲ್ ನಮಗೆ ನಾವೇ ಕ್ವಶನ್ ಕೇಳ್ಕೊಬೇಕು. ಇನ್ಫಿನಿಕ್ಸ್ ಬ್ರ್ಯಾಂಡಿಂಗಲ್ಲಿ ನಿಮಗೆ ಓಕೆ ಅನಿಸಿದ್ರೆ ಈ ಒಂದು ಸ್ಮಾರ್ಟ್ಫೋನ್ ಬೇಕಾದ್ರೆ ತೊಗೊಬೋದು. ಬಟ್ ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ಗ್ಯಾರಂಟಿ ಇಲ್ಲ, ಬಟ್ ವಾರಂಟಿ ಎಲ್ಲ ನಿಮಗೆ 1 ವರ್ಷ ಸಿಕ್ಬಿಡುತ್ತೆ. ಸರ್ವಿಸ್ ಎಲ್ಲ ಚೆನ್ನಾಗಿದೆ ಇರೋದು, ಸೊ ಅದ್ರ ಬಗ್ಗೆ ಎಲ್ಲ ಏನು ತೊಂದರೆ ಇಲ್ಲ. ಬಟ್ ಈಗ ನೋಡಿ ನಿಮಗೆ ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ, ಇವರು ಸ್ಪೆಕ್ ಬೇಕು ಅಂತ ಆದರೆ ನೋಡಿ ತೊಗೊಬೋದು. ಬಟ್ ಸ್ಟಿಲ್ ನಾನು ಈ ಸ್ಟೆಬಿಲಿಟಿ ಬಗ್ಗೆ ಇನ್ನೂ ನಂಗೆ ಡೌಟ್ ಇದೆ ಆಯಿತಾ. ಸೊ ಈ ಒಂದು OS ಸ್ಟೆಬಿಲಿಟಿ ಬಗ್ಗೆ ಇನ್ನೂ ಡೌಟ್ ಇದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ಒಟ್ಟಿಗೆ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ಇದ್ರ ಏನು ದಯವಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.